ಬೇಡ ಅಂದರು. ನೀವು ನಾನು ರಾಜಕಾರಣ ಮಾಡಲ್ಲ, ಏನೇನ್ ಮಾಡ್ತಾ ಇದ್ದೀವಿ ಒಳಗಡೆ ಡಿಸ್ಕ್ಲೋಸ್ ಮಾಡಲ್ಲ, ಅದೆಲ್ಲ ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ. ಇವೆಲ್ಲ ಸ್ಟೇಟ್ಮೆಂಟ್ ನೀವು ಕೊಡ್ತಾ ಇದ್ರಿ ಅಂತಂದ್ರೆ ಅಲ್ಲಿ ಏನೋ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯನ್ನ ನೀವು ಹೇಳಿಕೊಳ್ಳುವಲ್ಲಿ ವಿಫಲರಾಗಿದ್ರಿ. ನೀವು ಹೈಕಮಾಂಡ್ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಹೈಕಮಾಂಡ್ ಇವತ್ತವರೆಗೂ ಒಂದೇ ಒಂದು ಹೇಳಿಕೆಯನ್ನು ಕೊಡದೇ ಇರೋದ್ರಿಂದ ಅದು ತನ್ನ ನಿಷ್ಪ್ರಯೋಜಕವಾಗಿ ಕೂತಿದೆ. ಹೈಕಮಾಂಡ್ ಯಾವುದೇ ಕಮಾಂಡ್ ಇಲ್ಲದಂಗೆ ಆಗಿದೆ. ಡಿಕೆ ಶಿವಕುಮಾರ್ ಸಭೆ ಕರೆದು ಮುಖ್ಯಮಂತ್ರಿ ಆಯ್ಕೆ ಮಾಡಿದರು, ಮುಖ್ಯಮಂತ್ರಿ ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಾಧ್ಯಕ್ಷ ಬಿಕಾಸ್ ಆಫ್ ಚೇರ್, ಮ್ಯೂಸಿಕಲ್ ಚೇರ್ ಆಗಿದೆ. ಕರ್ನಾಟಕದಲ್ಲಿ ಏನ್ ಗೊತ್ತಾ, ಕುಮಾರಸ್ವಾಮಿ ಶಿವಕುಮಾರ್ ಅವರ ಹೇಳಿಕೆಗೆ ಗೋವಿಂದರಾಜು ಸರ್ ಹೇಳಿಕೆ ನೀಡಲಿ, ಅದಾದ್ಮೇಲೆ ಸಮೀವುಲ್ಲಾ ಸರ್ ಕೌಂಟರ್ ಮಾಡ್ಲಿ. ಡಿಕೆ ಶಿವಕುಮಾರ್ ಅವ್ರ ಪಾಪ ಸತತವಾಗಿ ನವೆಂಬರ್ ಇಂದ ಟ್ರೈ ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಹೆಲಿಕಾಪ್ಟರ್ ಮುಂದೆ ಒಂದು 5-10 ನಿಮಿಷಗಳ ಕಾಲ ಬಿಟ್ರೆ ಒಂದು ಅಪಾಯಿಂಟ್ಮೆಂಟ್ ಅನ್ನೋದೇ ಸಿಕ್ಕಿರ್ಲಿಲ್ಲ ರಾಹುಲ್ ಗಾಂಧಿ ಅವ್ರ ಜೊತೆಯಲ್ಲಿ. ಇವಾಗ ಸಿಕ್ಕಿತ್ತಂತೆ ಸರ್. ನಮಗ್ ಸಿಕ್ಕಿರೋ ಮಾಹಿತಿ ತಪ್ಪಿದ್ರೆ ನಟರಾಜ್ ಗೌಡ್ರು ಕರೆಕ್ಟ್ ಮಾಡ್ಲಿ. ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ರಂತೆ ಡಿಕೆ ಶಿವಕುಮಾರ್. ಈ ಹೆಂಗ್ ಗೊತ್ತಾ ಮೇಡಮ್, ಇದು ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಲೀಗ್ ಮ್ಯಾಚ್ ಆಡ್ಕೊಂಡೆ ಈ ಸೆಮಿಫೈನಲ್ ಮತ್ತೆ ಈ ತರ ಒಂದು ಫೈನಲ್ಗೆ ಅಂತ ಒಂದು ಆಟ ಇರುತ್ತಲ್ಲ, ಆ ರೀತಿಯಾಗಿ ಏನು ಸಂಕ್ರಾಂತಿ ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಈ ರೀತಿ ಏನೇನೋ ಒಂದೊಂದು ಕ್ರಾಂತಿಗಳು ಪ್ರತಿ 3 ತಿಂಗಳಿಗೊಮ್ಮೆ ಸ್ಟಾರ್ಟ್ ಆಗಿದೆಯಲ್ವಾ. ಇವೆಲ್ಲರೂ ನೋಡ್ತಾ ಇದ್ರೆ ನಾನು ಕಾಂಗ್ರೆಸ್ ಅವ್ರು ಕೇಳಕ್ ಇಷ್ಟಪಡ್ತೀನಿ, ಇದನ್ನ ಹೈಕಮಾಂಡ್ ಫಿನಾಲೆನೋ ಅಂತಲ್ಲ, ಇಲ್ಲ ಫೈನಲ್ ಮ್ಯಾಚ್ ಅಂತಲ್ಲ, ಯಾವಾಗ ಮುಗಿಸಕ್ಕೆ ಅಂತ ಪ್ಲಾನ್ ಮಾಡಿದ್ದೀರಾ? ಮುಗಿಸ್ಬಿಟ್ಟು ಈ ರಾಜ್ಯದ ಜನತೆ ಬಗ್ಗೆ ಕಾಳಜಿ ಇಟ್ಕೊಂಡು ಅಭಿವೃದ್ಧಿ ಬಗ್ಗೆ ಮಾತಾಡುವಂತ ಮುಖ್ಯಮಂತ್ರಿಗಳು ಸಚಿವರನ್ನ ಅಪಾಯಿಂಟ್ ಮಾಡ್ಬಿಟ್ರೆ ಇವತ್ತು ಹೇಳ್ತೀನಿ ಕೇಳಿ, ಇವತ್ತು 136 ಈ 130 ಯಾಕಪ್ಪ ಕಾಂಗ್ರೆಸ್ ಕೊಟ್ಟರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಚೀಪುವಂತ ಪರಿಸ್ಥಿತಿ ಇವತ್ತು ಜನರು ನಿಮ್ಗೆ ಇಡೀ ಶಾಪ ಆಗ್ತಾ ಇದ್ದಾರೆ. ನಿಮ್ಗೆ ನಾಚಿಕೆ ಇಲ್ಲ, ಮರ್ಯಾದೆ ಇಲ್ಲ. ಯಾಕೆಂದ್ರೆ ಇವತ್ತು ಜನರು 136 ಕೊಟ್ಟಿದಾರಲ್ಲ, ನೀವು ಅವಮಾನ ಮಾಡ್ತಾ ಇದ್ದಾರೆ ರಾಜ್ಯ ಜನತೆಗೆ. ಇವತ್ತು ಕೆಲಸ ಮಾಡ್ತಾ ಇದ್ದೀರಾ, ಜನರಿಗೆ ಬೇಕಾದ ರೀತಿಯಲ್ಲಿ ಅವ್ರಿಗೆ ಕಷ್ಟಕ್ಕೆ ಭರವಸೆ ಮೇಲೆ ನೀವು ಆಡಳಿತ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ನವರು ಓಕೆ ಸಮೀವುಲ್ಲಾ ಸರ್, ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ನಾನು ಮತ್ತದೇ ಪ್ರಶ್ನೆ ಕೇಳ್ತೀನಿ. ಕೇವಲ ಅಸ್ಸಾಂ ಚುನಾವಣೆಯೇ ಆಗಿದ್ದಿದ್ರೆ ಉದ್ದೇಶ ಹಿಂಗ್ ಯಾಕೆ ಹೇಳಬೇಕಾಗಿತ್ತು? ಖಂಡಿತ ಅದು ವ್ಯಾಲಿಡ್ ಪ್ರಶ್ನೆ ಮತ್ತು ಖಂಡಿತ ಅಸ್ಸಾಂ ವಿಚಾರ ಅಲ್ಲ ಅವ್ರು ಮಾತಾಡಿದ್ದು, ಖಂಡಿತ ಕರ್ನಾಟಕದ ವಿಚಾರನೆ ಮಾತಾಡಿದ್ದು. ಮತ್ತು ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಸಾಯಂಕಾಲ 1:30 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನನಗೆ ಯಶಸ್ಸು ಸಿಕ್ಕೇ ನಿಮ್ಮ ಹತ್ರ ಬೈತಿದ್ರೆ ಪ್ರೆಸ್ ಕಾನ್ಫರೆನ್ಸ್ ಇರುತ್ತೆ ನೋಡಿ, ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ಕೆಲವು ಸರಿ ಸ್ವಲ್ಪ ವಿಶೇಷವಾದ ಹೆಚ್ಚು ಪ್ರಯತ್ನ ಮಾಡಬೇಕಾಗಿ ಬರುತ್ತೆ. ಅವರು ಅದನ್ನ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಅಂದ್ರೆ ಹಿರಿಯ ಅವರ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ ಬಳಿಕ ನನಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಆದ್ರೆ ಈ ಕೆಲವು ಸರಿ ಪ್ರಯತ್ನನ ಜಾಸ್ತಿ ನಾನು ಹಾಕ್ಬೇಕಾಗಿ ಬರುತ್ತೆ. ಹಾಗಾದ್ರೆ ಯಶಸ್ಸು ಅಂದ್ರೆ ಯಾವುದು ಮತ್ತು ಪ್ರಯತ್ನ ಅಂದ್ರೆ ಯಾವುದು? ಯಶಸ್ಸು ಅಂದ್ರೆ ಯಾವುದು, ಪ್ರಯತ್ನ ಅಂದ್ರೆ ಯಾವುದು? ಇದಕ್ಕೆ ಈಗ ಡೆಫಿನೇಷನ್ ಯಾವುದಕ್ಕೋಸ್ಕರ ಯಶಸ್ಸು? ಅಸ್ಸಾಂ ಚುನಾವಣೆಗೆ ಅಂತಾರೆ, ಅಸ್ಸಾಂ ಚುನಾವಣೆಗೆ ಅಂತಾರೆ. ಪ್ರತಿಯೊಂದು ಈಗ ಮಾನ್ಯ ಡಿಕೆ ಶಿವಕುಮಾರ್ ಪ್ರತಿಯೊಂದು ಹೇಳಿಕೆಯನ್ನು ವಿಶ್ಲೇಷಣೆ ಮಾಡುವಂತ ಅಗತ್ಯ ಖಂಡಿತವಾಗಿಲ್ಲ ಇದೆ ಸರ್. ಯಾಕಂದ್ರೆ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ನಿಮ್ ಪಕ್ಷಕ್ಕೆ ಸೀಮಿತವಾದದ್ದಲ್ಲ, ಇಡೀ ರಾಜ್ಯಕ್ಕೆ ಸೀಮಿತವಾಗಿದ್ದು, ಇಡೀ ರಾಜ್ಯದ ಜನರಿಗೆ ಸಂಬಂಧಪಟ್ಟ. ಮಾನ್ಯ ಡಿಕೆ ಶಿವಕುಮಾರ್ ಮಾನ್ಯ ಸಿದ್ದರಾಮಯ್ಯ ಅವರು ಇಬ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ತೀರ್ಮಾನ ಏನೋ ಅದೇ, ಅಲ್ಲಿವರೆಗೂ ಯಾರು ಏನು ಹೇಳಿಕೆನೂ ಬೇಡ ಅಂತ. ಯಾವಾಗ ನಮ್ಮಲ್ಲಿ ಒಳ್ಳೆ ಆಳ್ವಿಕೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾನ್ಯ ಡಿಕೆ ಶಿವಕುಮಾರ್ ಒಳ್ಳೆ ಆಳ್ವಿಕೆ ಕೊಡ್ತಾ ಇದ್ದಾರೆ. ಎಂತ ಒಳ್ಳೆ ಆಳ್ವಿಕೆ ಅಂದ್ರೆ 2028 ಕನಸನ್ನ ಬಿಜೆಪಿ ಬಿಟ್ಟಿದೆ, 2033 ಕನಸನ್ನ ಬಿಜೆಪಿ ಬಿಟ್ಟಿದೆ. ಇನ್ನು 2038 ಏನಾದ್ರು ಕನಸು ಕಂಡ್ರೆ ಕಾಣಬಹುದು. ಬಿಜೆಪಿ ಜೆಡಿಎಸ್ ಮರ್ಜ್ ಆಗಿದೆ. ನಟರಾಜ್ ಗೌಡ್ರೆ, ಸಮೀವುಲ್ಲಾ ಸರ್ ಹೇಳಿದಾಗೆ ಪ್ರಯತ್ನ ಹೆಚ್ಚು ಮಾಡಬೇಕಾಗಿರೋದು ಯಾವ ವಿಚಾರಕ್ಕೆ? ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಹಾಗಿದ್ರೆ ಆ ಫಲ ಯಾವ ಫಲ? ಅದು ಅಸ್ಸಾಂ ಚುನಾವಣೆನಾ? ಜಾಸ್ತಿ ಮಾಡಬೇಕು ಅಂದಿದ್ ಯಾವ ವಿಚಾರಕ್ಕೆ?
ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ವಿಚಾರಕ್ಕೆ ಮಾನ್ಯ ಡೆಲ್ಲಿಗೆ ಹೋಗಿದ್ದಾರೆ, ನಮ್ಮ ಹೈಕಮಾಂಡ್ ಮೀಟ್ ಮಾಡಿದ್ದಾರೆ, ಅಸ್ಸಾಂ ಚುನಾವಣೆದು ಕೂಡ ಚರ್ಚೆ ಮಾಡ್ತಾರೆ, ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಕೆಲವು ಮಂತ್ರಿಗಳನ್ನು ಹೋಗಿ ಮೀಟ್ ಮಾಡ್ತಾರೆ. ಎಲ್ಲಾ ವಿಷಯಗಳಲ್ಲಿ ಅವ್ರ ಹೇಳಿಕೆ ಯಾವಾಗ್ಲೂ ಆ ರೀತಿನೇ ಇರುತ್ತೆ. ಏನೋ ಒಂದು ಸೂಕ್ಷ್ಮವಾಗಿ ಹೇಳಿಕೆಗಳು ಸುಮ್ನೆ ಹೇಳ್ತಾರೆ. ಅವ್ರು ಸ್ಪಷ್ಟವಾಗಿ ಸೂಕ್ಷ್ಮವಾಗಿ ಹೇಳ್ತಾರೆ. ನಾನು ಅಲ್ಲಲ್ಲ. ಸುಮ್ನೆ ಹೇಳಲ್ಲ, ಸುಮ್ನೆ ಅದು ಬಿಜೆಪಿ ನೀವು ಹೇಳಿದ್ದೀಗ. ಸುಮ್ನೆ ಹೇಳ್ತಾರೆ ಅಂತ ನೀವು ಹೇಳಿದ್ದು, ನಾವು ಹೇಳಿದ್ದಲ್ಲ. ಬಿಜೆಪಿ ಸುಮ್ನೆ ಹೇಳ್ತಾರೆ, ಬಹಳ ಹೋದಾಗೆಲ್ಲ ಅಂತ ಸೂಕ್ಷ್ಮವಾಗಿ ಹೇಳಿದ್ದು. ಹೇಳ್ತಾರೆ. ಆ ಹೇಳಿಕೆಯನ್ನ ಯಾರ್ಯಾರು ಯಾವ ರೀತಿ ವಿಶ್ಲೇಷಣೆ ಬೇಕಾದ್ರೂ ಮಾಡ್ಕೊಬಹುದು. ಅವರು ನಮ್ ನೇರವಾಗಿ ಹೇಳಿದ್ರೆ ನೇರವಾಗಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು, ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ನಮ್ ತೀರ್ಮಾನ ಮಾಡ್ತದೆ, ಅಲ್ಲಿವರೆಗೂ ನಾವು ಸಿದ್ದರಾಮಯ್ಯನವರು ನಾವು ಕಂಟಿನ್ಯೂ ಹಿಂಗೆ ಮುಂದುವರಿದ್ರೆ ಬೇರೆ ಶಾಸಕರು ಮಾತಾಡ್ತಾರಲ್ಲ, 5 ವರ್ಷ CM ಆದ್ರೆ 28ವರೆಗೂ ನಟರಾಜ್ ಗೌಡ್ರು ಆಯ್ತು, ಥ್ಯಾಂಕ್ ಯು. ಸಮಯ ಇದ್ದದಷ್ಟೇ. ನಟರಾಜ್ ಗೌಡ್ರು ಕೂಡ ಬಹುಶಃ ಈ ಮುಖ್ಯಮಂತ್ರಿ ಕುರ್ಚಿ ವಿಚಾರಕ್ಕೇನೆ ಒಂದ್ 50 ಡಿಬೇಟ್ ಮಾಡ್ಬಿಟ್ಟಿದೀವಿ ಸರ್. ನಾವು ಕೂಡ 51ನೇದಾಗೋದು ಬೇಡ. ಯಾಕಂದ್ರೆ ನೀವು ನಾವು ಎಲ್ಲರೂ ಒಪ್ಪೋ ಹಾಗೆ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತವಾದದ್ದಲ್ಲ, ಜನರಿಗೆ ಸಂಬಂಧಪಟ್ಟದ್ದು. ಅದ್ ಏನೇ ಗೊಂದಲ ಇದೆಯೋ ಇಲ್ವೋ ಆದಷ್ಟು ಬೇಗ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ಆದಷ್ಟು ಬೇಗ ತೀರ್ಮಾನವನ್ನ, ಈ ವಿಚಾರಕ್ಕೆ ಬೇಡ ಸರ್, ಅಭಿವೃದ್ಧಿ ವಿಚಾರಕ್ಕೆ ಮಾಡೋಣ, ಅಭಿವೃದ್ಧಿ ವಿಚಾರಕ್ಕೆ ಮಾತನಾಡೋಣ. ಮುಖ್ಯಮಂತ್ರಿ ಕುರ್ಚಿ ವಿಚಾರದ ಗೊಂದಲ ಆದಷ್ಟು ಬೇಗ ಬಗೆಹರಿಸಿಕೊಂಡು ಸಿಂಪಲ್. ಥ್ಯಾಂಕ್ ಯು. ಕರೆಕ್ಟ್. ಅದೊಂದು ಸೆಂಟೆನ್ಸ್ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಆದಷ್ಟು ಬೇಗ ಬರ್ಲಿ ಅಂತ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ